ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವ ಪ್ರಾಣಿಯನ್ನು ಹಿಂಸಿಸಬಾರದು, ಬೇರೆಯವರ ವಸ್ತುಗಳನ್ನು ಕದಿಯಬಾರದು, ಸುಳ್ಳು ಹೇಳಬಾರದು. ಇವೇ ಸತ್ಪುರುಷರು ಆಚರಿಸಬೇಕಾದ ಧರ್ಮಗಳು. ಭಗವಾನ್ ಮಹಾವೀರ. ಕಾಲವು ಮನುಷ್ಯನ ಆಯಸ್ಸನ್ನು ಮತ್ತು ಸಂಪತ್ತನ್ನು ಮಿತಗೊಳಿಸಿದೆ. ಆದರೆ ಆಸೆ ಬುಡುಕರು ತಮ್ಮ ಜೀವನಕ್ಕಿಂತ ಸಂಪತ್ತನ್ನೇ ಹೆಚ್ಚಾಗಿ ಪ್ರೀತಿಸಿ ಕೊನೆಗೆ ದುಃಖಕ್ಕೆ ಈಡಾಗುತ್ತಾರೆ. ಭಗವಾನ್ ಮಹಾವೀರ. ದೀಪವು ಆರಿದ ಮೇಲೆ ರಸ್ತೆ ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ಸಂಪತ್ತಿನ ಮೋಹದಿಂದಿರುವ ಮನುಷ್ಯನಿಗೆ ನ್ಯಾಯವಾದ ಮಾರ್ಗ ಕಾಣುವುದಿಲ್ಲ. ಭಗವಾನ್ ಮಹಾವೀರ. ಮನುಷ್ಯ ತನ್ನ ಆಶ್ರಿತರನ್ನು ಸುಖಿಗಳನ್ನಾಗಿ ಮಾಡಲು ಅನೇಕ ಪಾಪಗಳನ್ನು ಮಾಡುತ್ತಾನೆ. ಆದರೆ ಆ ಪಾಪಗಳಿಂದ ಬರುವ ಕೆಟ್ಟ ಫಲಗಳನ್ನು ಅವನೊಬ್ಬನೇ ಅನುಭವಿಸಬೇಕಾಗುತ್ತದೆ. ಭಗವಾನ್ ಮಹಾವೀರ. ಎಷ್ಟೇ ಹಿತಕರವಾದರೂ ಭವಿಷ್ಯವನ್ನು ನಂಬಬಾರದು. ಕಳೆದು ಹೋದದ್ದನ್ನು ಕುರಿತು ಚಿಂತಿಸಬಾರದು. ವರ್ತಮಾನದ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಅದೇ ದೇವರ ದಾರಿ. ಲಾಂಗ್ ಫೆಲೋ. ದುಃಖದ ದಿನಗಳು ಶಾಶ್ವತವಲ್ಲ, ಆದರೆ ಕಳೆದು ಹೋದ ದುಃಖದ ದಿನಗಳನ್ನು ನೆನೆದುಕೊಳ್ಳುವುದೇ ದುಃಖದ ಮೂಲ. ಟೆನಿಸಸ್. ಕೆಲ ಕಾಲ ಕೆಲವರನ್ನು ಮೋಸಗೊಳಿಸಬಹುದು, ಆದರೆ ಎಲ್ಲ ಕಾಲದಲ್ಲೂ ಎಲ್ಲರನ್ನು ಮೋಸಗೊಳಿಸಲು ಸಾಧ್ಯವಾಗುವುದಿಲ್ಲ. ಅಬ್ರಹಂ ಲಿಂಕನ್. ಸ್ನೇಹ ಮಾಡಿದರೆ ನಮಗಿಂತ ಶ್ರೇಷ್ಠರೊಡನೆ ಮಾಡಬೇಕು, ಇಲ್ಲವೇ ಸಮಾನರೊಡನಾದರೂ ಮಾಡಬೇಕು. ಇವೆರಡೂ ಸಾಧ್ಯವಾಗದಿದ್ದಲ್ಲಿ ಒಂಟಿಯಾಗಿರುವುದೇ ಒಳ್ಳೆಯದು. ಭಗವಾನ್ ಬುದ್ಧ. ಕಾರ್ಯಸಾಧನೆ ಬಹಳ ಒಳ್ಳೆಯದು, ಆದರೆ ಅದು ದೀರ್ಘ ಚಿಂತನೆಯ ಫಲ. ಆದ್ದರಿಂದ ಉನ್ನತ ಚಿಂತನೆ, ಉದಾತ್ತ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಇದರಿಂದ ಮಹತ್ತರ ಕಾರ್ಯ ನೆರವೇರುತ್ತದೆ. ಸ್ವಾಮಿ ವಿವೇಕಾನಂದರು. ಪರಸ್ಪರ ಮಾತನಾಡುವುದರಿಂದ ಓದುವುದಕ್ಕಿಂತ ಹೆಚ್ಚು ಜ್ಞಾನ ಪಡೆಯಬಹುದು. ಮಾತನಾಡುವಾಗ ಮನಸ್ಸು ಹೆಚ್ಚು ಕ್ರಿಯಾಶಾಲಿಯಾಗಿರುತ್ತದೆ. ಓದುವುದಕ್ಕಿಂತ ಆಲೋಚಿಸುವುದು ಹೆಚ್ಚು ಮುಖ್ಯವಾದದ್ದು. ಬಿ.ಆರ್. ಅಂಬೇಡ್ಕರ್. ಮಾನವನಿಗೆ ಆಹಾರ ಒಂದೇ ಮುಖ್ಯ ಅಲ್ಲ, ಅವನಿಗೆ ಮನಸ್ಸು ಎಂಬುದು ಉಂಟು. ಅದಕ್ಕೆ ವಿವೇಚನೆಯ ಅಗತ್ಯ ಇರುತ್ತದೆ. ಧರ್ಮ ಮಾನವರಲ್ಲಿ ಆಸೆಯನ್ನು ಮೂಡಿಸಿ ಪ್ರಗತಿ ಪಥದತ್ತ ಮುನ್ನಡೆಸುತ್ತದೆ. ಬಿ.ಆರ್. ಅಂಬೇಡ್ಕರ್. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಜಗತ್ತು ಸಿಹಿಯಾಗಿದೆ ಎನಿಸುತ್ತದೆ. ನಮ್ಮ ಮನಸ್ಸು ಅಶುದ್ಧವಾಗಿದ್ದರೆ ಜಗತ್ತು ಹುಳಿಯಾಗಿದೆ ಎನಿಸುತ್ತದೆ. ನೆಹರೂಜಿ. ಸೋಮಾರಿತನವು ಮನುಷ್ಯರ ಶರೀರದೊಳಗೆ ಇರುವ ದೊಡ್ಡ ಶತ್ರು. ಹಾಗೆಯೇ ಕಾಯಕಕ್ಕೆ ಸಮನಾದ ಬಂಧು ಇಲ್ಲ. ಸದಾ ಕೆಲಸ ಮಾಡುತ್ತಿರುವವನು ಎಂದೂ ಕೆಡುವುದಿಲ್ಲ. ನೀತಿ ಶತಕ. ಪ್ರಪಂಚದಲ್ಲಿ ಪರಿಪೂರ್ಣವಾದದ್ದು ಯಾವುದೂ ಇಲ್ಲ. ಎಲ್ಲದರಲ್ಲೂ ಒಂದು ಸತ್ಯ ಇದೆ, ಒಂದು ವೈಶಿಷ್ಟ್ಯ ಇದೆ. ಹಾಗೆಯೇ ಕೊರತೆಗಳೂ ಇರುತ್ತವೆ. ಬಿ.ಎಂ. ಶ್ರೀ. ವಿದ್ಯೆ ಎನ್ನುವುದು ಸಾಮಾನ್ಯ ಮನುಷ್ಯನನ್ನು ಮೃಗತ್ವದಿಂದ ದೇವತ್ವಕ್ಕೆ ಎತ್ತುವ ಒಂದು ಸಾಧನ ಮತ್ತು ವಿಧಾನ. ಕುವೆಂಪು. ಮಣ್ಣಿನಲ್ಲಿ ಬಿದ್ದು ಹೊರಳಿ ಬದುಕುವುದಕ್ಕಿಂತಲೂ ಬಾನಿನಲ್ಲಿ ತೇಲಿ ಹಾರಿ ಸಾಯುವುದೇ ಮೇಲು. ಕುವೆಂಪು. ರೋಗ ಗುಣವಾದ ಮೇಲೆಯೂ ಮತ್ತೆ ಮತ್ತೆ ನೆನೆಯುತ್ತಿರುವುದು ಆರೋಗ್ಯ ಲಕ್ಷಣ ಅಲ್ಲ. ಕುವೆಂಪು. ಸಾಹಿತ್ಯ ಜನಜೀವನದ ಇಂದಿನ ಸ್ಥಿತಿಯನ್ನು ವರ್ಣಿಸಿ ಮುಂದಿನ ಗತಿಯನ್ನು ನಿರ್ಣಯಿಸುತ್ತದೆ. ಕುವೆಂಪು. ನೀರಿನಲ್ಲಿ ಮುಳುಗಿದ ಕಲ್ಲು ಹೇಗೆ ಭಾರವಾಗುವುದಿಲ್ಲವೋ ಹಾಗೆಯೇ ಅಹಂಕಾರವನ್ನು ಭಗವಂತನ ಪಥತಲದಲ್ಲಿ ಅರ್ಪಿಸಿದ ಚೇತನಕ್ಕೆ ಹೊಗಳಿಕೆಯ ಚಪ್ಪಡಿ ಭಾರವಾಗಲಾರದು. ಅನುಭವ ಹೆಚ್ಚಾದಂತೆ ಜಗತ್ತು ನಿಮ್ಮೆದುರು ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಕನ್ಫ್ಯೂಷಸ್. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.